2024ನೇ ಸಾಲಿನ ಲೋಕಸಭೆಯ ಕಲಬುರಗಿ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಸರಳ ಸಜ್ಜನಿಕೆಯ ರಾಜಕಾರಣಿ, ಬಡಜನರು, ದೀನದಲಿತರು, ಹಿಂದುಳಿದ ವರ್ಗಗಳ ಕಣ್ಮಣಿಗಳಾದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದಿರುವುದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು ಹಿಡಿದು ನಮ್ಮ ಹಿರಿಯ ರಾಜಕಾರಣಿಗಳು, AICCಯ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ನಮ್ಮೆಲ್ಲರಿಗೂ ಅತ್ಯಂತ ಒಂದು ಸಂತಸದ ವಿಷಯ ಆಗಿದೆ. ಈ ಒಂದು 2024ನೇ ಸಾಲಿನ ಲೋಕಸಭೆಯ ಚುನಾವಣೆಯಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರ ಒಂದು ನೇತೃತ್ವ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಒಂದು ಕಾಲ್ನಡಿಗೆಯಿಂದ ಭಾರತ ದೇಶದ ಉದ್ದಗಲಕ್ಕೂ ಸಂಚಲನ ಮಾಡಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿರುವಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ಒಂದು ಸಂಘಟನೆಯ ಶಕ್ತಿ ಹಾಗೂ ನಮ್ಮ ಅನೇಕ ನಾಯಕರು, ಈಗ ನಮ್ಮ ಭಾಗದಲ್ಲಿ ತಗೋಬೇಕಂತಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದಂತೂ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದ ಒಂದು ಭಾಗದಲ್ಲಿ ನಮ್ಮ 5 ಲೋಕಸಭೆಯ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಛಾಪು, ಅವರ ಒಂದು ನಾಯಕತ್ವದ ಗುಣ, ಆಮೇಲೆ ಅವರು ಟಿಕೆಟ್ಗಳನ್ನು ಯಾವ ಥರ ಹಂಚಿದ್ದಾರೆ, ಜನರಲ್ಲಿ ಅವರು ಯಾವ ಥರ ಅಪೀಲ್ ಮಾಡಿದ್ದಾರೆ, ಈ ಒಂದು NDA ಮೈತ್ರಿಕೂಟದ ಒಂದು ಸರ್ಕಾರದಲ್ಲಿ ಆದಂತಹ ಅತ್ಯಾಚಾರ, ಅನ್ಯಾಯ ಹಾಗೂ ದುರಾಡಳಿತ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಪ್ರೈವೇಟ್ ಒಂದು ಉದ್ದಿಮೆದಾರರ ಕೈಯಲ್ಲಿ ಕೊಟ್ಟು ಜನರಿಗೆ, ಹಿಂದುಳಿದ ವರ್ಗಗಳಾಗಲಿ, ದಲಿತರಾಗಲಿ, ST ಜನಾಂಗ ಆಗಲಿ, ಮುಂದುವರಿದ ಜಾತಿಯ ಬಡವರಾಗಲಿ ಅವರಿಗೆ ಒಂದು ರಿಸರ್ವೇಷನ್ ಸಿಗಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಈ ಜನ ರೇಷನ್ ಅಕ್ಕಿ ಮೇಲೆ ಬದುಕಬೇಕು, ಸರ್ಕಾರದಿಂದ ಬರುವಂತ ಒಂದು ಪಡಿತರ ಒಂದು ವ್ಯವಸ್ಥೆ ಅದರ ಮೇಲೆ ಬದುಕುವಂತಹ ಒಂದು ಪರಿಸ್ಥಿತಿ, ಆಮೇಲೆ ಬೆಲೆ ಏರಿಕೆ, ನಿರುದ್ಯೋಗ, ಉದ್ಯೋಗನೇ ಇರಂಗಿಲ್ಲ. ನೀವು ಸರ್ಕಾರಿ ಸ್ವಾಮ್ಯದ ಎಲ್ಲ ಒಂದು ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ಇಲ್ಲೇ ತಗೋರಿ, ACC ಸಿಮೆಂಟ್ ಅದಾನಿ ಕಂಪನಿ, ಬಹಳಷ್ಟು BSNL ಆಗಲಿ, ನಿಮ್ಮ ಏರ್ಪೋರ್ಟ್ಸ್ ಆಗಲಿ, ಸೀ ಪೋರ್ಟ್ಸ್ ಆಗಲಿ, ರಫೇಲ್ ವಿಮಾನ ಅಂತ ಒಂದು, ನಾವು ಸಣ್ಣವರಾಗ್ತೀವಿ ಮಾತಾಡ್ಲಿಕ್ಕೆ, ಅದನ್ನು ಮಾತಾಡ್ತೀವಿ. ರಫೇಲ್ ವಿಮಾನ ಅಂತ ಒಂದು ದೇಶದ ಸುರಕ್ಷತೆಯ ವ್ಯವಸ್ಥೆಯಲ್ಲಿರುವಂಥ ಫ್ರಾನ್ಸ್ ಜೊತೆಗೆ ನಾವು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆವು, 525 ಕೋಟಿಗೆ ಮಾತಾಡಿದಂಥ ಒಂದು ರಫೇಲ್ ವಿಮಾನ 1750 ಕೋಟಿ ಖರೀದಿ ಮಾಡುವಂಥ ಇಂಥ ವ್ಯವಸ್ಥೆ ದೇಶದ ಆರ್ಥಿಕತೆ ಎಲ್ಲಿ ಹೋಗ್ಬೇಕು? ಅತ್ಯಂತ ಒಂದು 22 ಉದ್ಯೋಗಪತಿಗಳಿಗೆ ದೇಶದ 40% ಸಂಪತ್ತು ಅವ್ರ ಕೈಯಾಗ ಕೊಟ್ರ ಬಾಕಿ ಜನ ಏನ್ ಮಾಡ್ಬೇಕು? ಬಡತನ, ನಿರುದ್ಯೋಗತನ, ಆಮೇಲೆ ಹಿಂಗಾದ ನಂತರ ಏನಂತ ಬಡತನ ಜಾಸ್ತಿ ಆಗಿ ಕ್ರೈಮ್ ಜಾಸ್ತಿ ಆಗ್ತಾವ. ಈ ಒಂದು NDA ದುರಾಡಳಿತನ, BJPಯ ಆಡಳಿತನದ ಒಂದು ನಿದರ್ಶನ ಅಂದ್ರ, ಹಾಥ್ರಸ್ನಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆಗೈದ್ರ ರಾತ್ರಿ 3 ಗಂಟೆಗೆ ಪೊಲೀಸ್ ವ್ಯವಸ್ಥೆಯಲ್ಲಿ
ಆ ಹೆಣ್ಣು ಮಗಳಿಗೆ ಸುಡ್ತಾರ. ಈ ಸೀನ್ ನಾವು ನೋಡಿವಿ. ಸುಡ್ಬೇಕಾದ್ರೆ ಆ ತಾಯಿ ತಂದಿ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಪೊಲೀಸರು ಅವ್ರಿಗೆ ಲಾಠಿಲಿಂದ ಹೊಡೆದು ಓಡಿಸ್ತಾರೆ. ಈ ಒಂದು ಪರಿಸ್ಥಿತಿಗೆ ದೇಶದ ಒಂದು ಪರಿಸ್ಥಿತಿ ಬಂದ್ರ ಜನ ಎಲ್ಲಿಗೆ ಹೋಗ್ಬೇಕು, ಯಾರಿಗೆ ನ್ಯಾಯ ಕೇಳ್ಬೇಕು? ನೀವು ಹಿಂದೂ ಮುಸ್ಲಿಂ ಅಂತ ಹೇಳಿ ಜನರಿಗೆ ಹಿಂದೂ ಮುಸ್ಲಿಂ ಭಾವನೆಗಳನ್ನ ಒಂದು ತುಂಬಿ ಜಗಳ ಆಡ್ಲಕ್ಕ ಬಹಳ ಕೋಶಿಶ್ ನೀವು ಜಗಳ ಹಚ್ಚಲಕ್ ಮಾಡಿದ್ರು ಬಿಜೆಪಿ ಅವರು. ಆದ್ರ ನಮ್ಮ ದೇಶದ ಹಿಂದೂ ಮುಸ್ಲಿಂ ಬಾಂಧವರು ಜಗಳ ಆಡ್ಲಿಲ್ಲ. ಅವರಿಗೆ ಇವರ ಒಂದು ಕುತಂತ್ರ ಗೊತ್ತಾಯ್ತು. ರಾಮ ಮಂದಿರ ಪ್ರತಿಯೊಂದು ಹಳ್ಳಿದಾಗ, ಪ್ರತಿಯೊಂದು ಊರ್ನ್ಯಾಗ, ಇಲ್ಲೇ ನಮ್ಮ ಗುಲ್ಬರ್ಗದ ರಾಮ ತೀರ್ಥದ ನರೋಣದಾಗ ಅದ ರಾಮ ಮಂದಿರಗಳು. ಯಾಕಿಲ್ಲ ನಮ್ಮಲ್ಲಿ? ವಿ ಆರ್ ದ ಬೆಸ್ಟ್ ಹಿಂದೂಸ್. ನಾವು ಹಿಂದೂಗಳಲ್ವಾ? ಪ್ರತಿ ಊರಲ್ಲಿ ಹನುಮನ್ ದೇವ್ರ ಗುಡಿ ಅದ. ಹಿಂದೂಗಳು ಆಗ್ಲಿ ಮುಸಲ್ಮಾನರಾಗ್ಲಿ, ಹಿಂದೂಗಳ ಹಬ್ಬ ಇದ್ರೆ ಮುಸಲ್ಮಾನರು ಭಾಗವಹಿಸ್ತಾರ, ಮುಸಲ್ಮಾನರ ಹಬ್ಬಗಳು ಇದ್ರೆ ಹಿಂದೂಗಳು ಭಾಗವಹಿಸ್ತಾರ. ಇಂಥ ಒಂದು ಸಾಮಾಜಿಕ ಸಾಮರಸ್ಯವನ್ನು ಕೆಡಿಸಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿಕೊಂಡು ಈ ಹಿಂದುಳಿದ ವರ್ಗದ ದಲಿತ ಜನರು ಮುಸಲ್ಮಾನರು ಫೈಟಿಂಗ್ ಆಡಬೇಕು. ನಿಮ್ಮ ಮನುವಾದಿ ಜನ ನರೇಂದ್ರ ಮೋದಿ ಅವರನ್ನು ಎದುರಿಟ್ಟು ಅವ್ರೇನು ರಾಜಕಾರಣ ಮಾಡ್ತಾ ಇದ್ದಾರೆ. ನೀವೆಲ್ಲ ಅಧಿಕಾರದಾಗಿದ್ದು ಫುಲ್ ಬಾಡಿ ಗಾರ್ಡ್ಸ್ ಇಟ್ಕೊಂಡು, ಮಿಲಿಟರಿ ಇಟ್ಕೊಂಡು ಬಡ ಜನತೆಗೆ ಜಗಳ ಹಚ್ಚಿ ಅವ್ರ